ಕಾಲಮಿತಿಯೊಳಗೆ ಅನುಭವ ಮಂಟಪ ಕಾಮಗಾರಿ ಪೂರ್ಣಗೊಳಿಸುವ ತೀರ್ಮಾನ ಸಚಿವ ಈಶ್ವರ್ ಖಂಡ್ರೆ. ಬಸವ ಕಲ್ಯಾಣದಲ್ಲಿ ನಡೆದ ನೂತನ ಅನುಭವ ಮಂಟಪದ ಪ್ರಗತಿ ಪರಿಶೀಲನಾ ಸಭೆ ನಂತರ ಮಾತನಾಡಿದ ಅವರು, ಈ ಸಭೆಯಲ್ಲಿ ಅನುಭವ ಮಂಟಪ ಕಟ್ಟಡದ ಲೋಕಾರ್ಪಣೆಯ ಬಗ್ಗೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ವೇಗದಿಂದ ಕಟ್ಟಡದ ಕೆಲಸ ನಡೆಯಬೇಕು ಎಂಬುದರ ಕುರಿತು ಚರ್ಚೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನೂತನ ಅನುಭವ ಮಂಟಪದ ಕಟ್ಟಡಕ್ಕಾಗಿ ಇನ್ನೂ ಹೆಚ್ಚಿನ ಅನುದಾನ ಕೇಳುವ ಬಗ್ಗೆಯೂ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಂದಿನ 2 ತಿಂಗಳಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಭೆ ನಡೆಸಿ ನೂತನ ಅನುಭವ ಮಂಟಪದ ಕಾರ್ಯ ಮತ್ತು ಲೋಕಾರ್ಪಣೆ ಬಗ್ಗೆ ಚರ್ಚಿಸುತ್ತೇವೆ ಎನ್ನುವ ಮಾಹಿತಿಯನ್ನು ನೀಡಿದರು. ತಜ್ಞರ ಸಮಿತಿಯ ಅಧ್ಯಕ್ಷರಾದ ಗೋರೂರು ಚನ್ನಬಸಪ್ಪನವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಅನುಭವ ಮಂಟಪ ಅಧ್ಯಕ್ಷರಾದ ಪೂಜ್ಯ ಬಸವಲಿಂಗ ಪಟ್ಟದೇವರು ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಿದರು. ಶ್ರೀಮಂತರಾವ್ ಇಂಚುರಿ, NKS TV 4 ನ್ಯೂಸ್, ಬೀದರ್. ಅದನ್ನ ಸಲಹೆ ಕೊಡಲಿಕ್ಕೆ ಸಮಿತಿಯನ್ನು ಮಾಡಿದ್ದಾರೆ. ಅಲ್ಲಿ ಆ ಕಟ್ಟಡದಲ್ಲಿ ಎಲ್ಲೆಲ್ಲಿ ವಚನ ಸಾಹಿತ್ಯವನ್ನು ಬಳಸಬಹುದು, ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅಳವಡಿಸಬಹುದು, ಎಲ್ಲೆಲ್ಲಿ ಮೂರ್ತಿಯ ರೂಪದಲ್ಲಿ ಅಥವಾ ಸಾಹಿತ್ಯ ರೂಪದಲ್ಲಿ ಅದನ್ನು ತೋರಿಸಬಹುದು, ಚಿತ್ರ ರೂಪದಲ್ಲಿ, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ತಜ್ಞರ ಸಮಿತಿಯನ್ನು ಮಾಡಿದ್ದಾರೆ. ಇದುವರೆಗೆ ಅಲ್ಲಿರುವಂಥ ಬರುವ ಕಂಬಗಳ ಮೇಲೆ ವಚನಗಳನ್ನು ಈಗಾಗಲೇ ಕೆಲಸ ಆಗ್ತಾ ಇದೆ. 300-350 ವಚನಗಳನ್ನು ಆರಿಸಿಕೊಟ್ಟಿದ್ದೇವೆ. ಬೇರೆ ಬೇರೆ ಎಲ್ಲ ಬಹುತೇಕ ಎಲ್ಲ ವಚನಕಾರದ್ದು ಒಂದಾದರೂ ಬರಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ಪ್ರಾತಿನಿಧ್ಯವನ್ನು ಕೊಟ್ಟು ಪ್ರಾತಿನಿಧಿಕವಾದಂಥ ವಚನದ ಒಂದು ಪಟ್ಟಿ ಕೊಟ್ಟಿದ್ದೇವೆ. ಅದರ ಪ್ರಕಾರ ಅದನ್ನು ಕಲ್ಲಿನ ಮೇಲೆ ಅದನ್ನು ಕೊರೆಸ್ತಾ ಇದ್ದಾರೆ. ಹಾಗೆಯೇ ಪ್ರತಿಯೊಬ್ಬ ಶರಣರ ಜೀವನದ ಪರಿಚಯನೂ ಕೂಡ ಅದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಚರ್ಚೆಗೆ ಇಡಬೇಕಾದಂಥ ವಿಷಯಗಳು, ಬಹಳ ಸೂಕ್ಷ್ಮ ವಿಷಯಗಳಾದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಈಗ ಸಾಕಷ್ಟು ಕೆಲಸ ಆಗಿದೆ. ಉದಾಹರಣೆಗೆ 770 ಅಮರಗಣಗಳು ಇದ್ದರು ಅನ್ನುವಂಥದ್ದು ಇದೆಯಲ್ಲ, ಅದನ್ನು 770 ಯಾರಿದ್ದರು ಅದಕ್ಕೆಲ್ಲ ಒಂದು ಪಟ್ಟಿಯನ್ನು ಎಲ್ಲರೂ ಚರ್ಚೆ ಮಾಡಿ ಅಂತಿಮವಾಗಿ ಸಿದ್ಧ ಮಾಡಿಕೊಟ್ಟಿದ್ದೇವೆ. ಹಾಗೆಯೇ ಬಹಳ ಮುಖ್ಯವಾದಂಥದ್ದು 12ನೇ ಶತಮಾನ ನಡೆದಂತಹ ಒಂದು ಕ್ರಾಂತಿಯ ದೊಡ್ಡ ಕಿಡಿ ಅಂದರೆ ಕಾಯಕ ಕಿಡಿ. ಕಾಯಕರು ಇಡೀ ಜಗತ್ತಿಗೆ ಅನ್ವಯಿಸುವಂಥದ್ದು. ಯಾವ್ಯಾವ ಶರಣರು ಏನೇನು ಕಾಯಕ ಮಾಡ್ತಾ ಇದ್ದರು ಅನ್ನೋದು ಮುಖ್ಯ. ಕಾಯಕ ಅಂದರೆ ಶ್ರಮದ ದುಡಿಮೆಯ ಸಮಾನತೆ. ಅದನ್ನೆಲ್ಲ ನಾವು ಗುರುತಿಸಿ ಅವರ ವಚನಗಳನ್ನು ಆಧರಿಸೇನೆ ಆ ಕಾಯಕಗಳನ್ನು ನಾವು ಗುರುತಿಸಿದ್ದೇವೆ. ಅದನ್ನು ಆ ಕಾಯಕಗಳ ಪಟ್ಟಿ ಮಾಡಿದ್ದೇವೆ. ಈಗ ಕಾಯಕ ಅದನ್ನು ಆಧರಿಸಿ ಕೆಲವು ಮೂರ್ತಿಗಳನ್ನು ತಯಾರು ಮಾಡ್ತಾರೆ. ಅದನ್ನು ಅಲ್ಲಲ್ಲಿ ಒಳಗಡೆ ಹಾಕುವಂಥ ಕಡೆ ಹಾಕ್ತಾರೆ, ಕೆಲವನ್ನ ಅದೇನೋ ಉದ್ಯಾನವನದಲ್ಲಿ ಕೂಡ ಮಾಡ್ತಾರೆ. ಮತ್ತು ಅಲ್ಲಲ್ಲಿ ಸಂಕ್ಷಿಪ್ತವಾದ ಮಾಹಿತಿ ದೊರಕಾಗಿ ಪ್ರೇಕ್ಷಕರಿಗೆ ಆಯಾ ಕಾಯಕ ಮತ್ತು ಅವರ ಆ ಶರಣ ಯಾರು ಒಂದು ಸಂಕ್ಷಿಪ್ತ ಮಾಹಿತಿ ಬರುವ ಹಾಗೆ. ಮತ್ತು ಬೇರೆ ಇನ್ನೂ ಕೆಲವು ಅಂತಸ್ತುಗಳಲ್ಲಿ ಅದನ್ನೊಂದು ಈಗ ಲೈವ್ ಕಾಮೆಂಟ್ರಿ ಅಂತಾರಲ್ಲ, ಹಾಗೆ ಒಂದು ವಾಹಿನಿ ರೂಪದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಅದಕ್ಕೆ ಬೇಕಾದಂತಹ ಸಾಹಿತ್ಯ ನೀಡಿ ಅದನ್ನು ಚಿತ್ರದ ಮೂಲಕ ಎಷ್ಟು ಸಾಧ್ಯ, ಶಬ್ದದ ಮೂಲಕ ಎಷ್ಟು ಸಾಧ್ಯ, ನೆರಳು ಬೆಳಕಿನ ಮೂಲಕ ಎಷ್ಟು ಸಾಧ್ಯ, ಇವೆಲ್ಲವನ್ನು ಕೂಡ ವಿಚಾರ ಮಾಡಿ ಆಧುನಿಕ ತಂತ್ರಜ್ಞಾನ ಬಳಸಿ ಅದಕ್ಕೂ ಬೇಕಾದ ಸಾಹಿತ್ಯವನ್ನು ಸಿದ್ಧ ಮಾಡಿಕೊಟ್ಟಿದೆ. ಇದೆಷ್ಟು ಕೆಲಸ ಆಗಿದೆ. ಇನ್ನು ಅಂತಿಮ ರೂಪ ಬಂದಾಗ ಒಂದೊಂದು ಹಂತ ಇನ್ನೇನು ಮುಕ್ತಾಯದ ಕಟ್ಟಡದ ಬಹುತೇಕ ಭಾಗ ಮುಗಿದಿದೆ. ಇನ್ನೊಂದು ವರ್ಷದೊಳಗಾಗಿ ಕಟ್ಟಡ ಪೂರ್ಣ ರೂಪ ತಾಳುತ್ತದೆ ಎನ್ನುವಂಥ ವಿಶ್ವಾಸ ಇದೆ. ಸರ್ಕಾರವೂ ಕೂಡ ಅದರ ಬಗ್ಗೆ ಆಸಕ್ತಿ ವಹಿಸಿದೆ. ಆ ಸಂದರ್ಭಕ್ಕೆ ಮತ್ತೇನಾದರೂ ಬೇಕಾದರೆ ಈ ಸಮಿತಿ ಆಗಿದ್ದಾಗ ಸಭೆ ಸೇರಿ ಅವರಿಗೆ ಬೇಕಾದ ಸಾಹಿತ್ಯವನ್ನು ಒದಗಿಸ್ತಾರೆ. ಈಗ ಬಹುಮಟ್ಟಿಗೆ 3/2 ಭಾಗ ಆಗಿದೆ ಅಂತ ಅನಿಸ್ತದೆ. ಎಲ್ಲಿಯ ಒಡ್ಡೆಯವರು ಅದು ಬಹುಮಟ್ಟಿಗೆ ಆಗಿದೆ ಅಂತ ಕಾಣಿಸ್ತದೆ. ಯಾಕಂದ್ರೆ ಈಗ ಮುಕ್ತಾಯದ ಹಂತದಲ್ಲಿ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ತದೆ. ಬಹಳ ಮುಖ್ಯವಾದ ಫಿನಿಶಿಂಗ್ ಸ್ಟೇಜ್ ಇರ್ತೀವಲ್ಲ, ಅದು 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 ಕೂಡ ಅಷ್ಟೆಲ್ಲ ಆಗಬಹುದು ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ.
ಪದ್ಧತಿ ಹೇಗಿರಬೇಕು, ಕೆಲವು ಏಕರೂಪವಾಗಿರಬೇಕು ಅನ್ನುವಂಥ ಆಯಿತು. ಮತ್ತು ಬಂದವರು ಶರಣತ್ವ ಅನುಭವ ಮಟ್ಟ ಬಂದವರು ಶರಣತ್ವ ಪರಿಚಯ ಮಾಡ್ಕೊಳ್ತಾರೆ ಹೋದಾಗ ಅದು ಆಧುನಿಕ ತಂತ್ರಜ್ಞಾನ ಉಪಯೋಗ ಮಾಡಿ ಆ ತಂತ್ರಜ್ಞಾನದ ಮೂಲಕ ಅವರಿಗೆಲ್ಲ ಪರಿಚಯ ಮಾಡಿಕೊಳ್ಳುವಂಥ ಒಂದು ಕಾರ್ಯವು ಜೊತೆಯಾಗಿ ನಡೆದದು. ಅನುಭವ ಮಂಟಪದ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಏನು ನಿರ್ಮಾಣ ಕಾಮಗಾರಿ ನಡೀತಾ ಇದೆ, ಆ ಕಾಮಗಾರಿಯ ಪ್ರಗತಿ ಪರಿಶೀಲನೆ ಸಭೆ ನಡೀತು. ಈ ಸಭೆಯಲ್ಲಿ ನಾವೇನು ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಏನಿದೆ ಇದರ ಒಂದು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೇವೆ. ತಜ್ಞರ ಸಮಿತಿ ಅಧ್ಯಕ್ಷರಾದಂಥ ಗೋರು ಚನ್ನಬಸಪ್ಪನವರು ಮತ್ತು ಅವ್ರ ಜೊತೆಯಲ್ಲಿ ಬಸವಲಿಂಗ ಮಠದೇವರು ಈ ಥರ ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಈ ಸಭೆಯಲ್ಲಿ ಬಂದಿದ್ದರು. ಭಾಳ ಕೂಲಂಕುಷವಾಗಿ ಚರ್ಚೆ ಆಯಿತು. ಈ ಸಾಹಿತ್ಯದ ಬಗ್ಗೆ, ಕಟ್ಟಡದ ಬಗ್ಗೆ, ಪರಿಷ್ಕಟ್ಟೆ ಬಗ್ಗೆ, ಮುಂದೆ ಅನುಭವ ಮಂಟಪ ಕಾಮಗಾರಿಯಲ್ಲಿ ನಾವು ಯಾವ ರೀತಿಯಲ್ಲಿ ಒಂದು ವರ್ಷದಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ಅದರಲ್ಲಿ ಇನ್ನೂ ಯಾವ ರೀತಿಯಲ್ಲಿ ಅದನ್ನು ನಾವು ಪೂರ್ಣಗೊಳಿಸಬೇಕು ಅನ್ನೋಂಥದ್ದು, ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು, ಲೋಕಾರ್ಪಣೆ ಮಾಡೋದ್ರ ಬಗ್ಗೆ, ಮತ್ತು ಸನ್ಮಾನ ಮುಖ್ಯಮಂತ್ರಿಯವರಿಗೆ ಪರಿಷ್ಕಟ್ಟದ ಬಗ್ಗೆ ಇನ್ನೂ ಹೆಚ್ಚಿನ ಕೆಲವೊಂದು ಅನುದಾನದ ಬಗ್ಗೆಯೂ ಚರ್ಚೆ ಆಯಿತು. ಇವೆಲ್ಲವೂ ಮುಂದಿನ ತಿಂಗಳು ಡಿಸೆಂಬರ್ ಜನವರಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಇದನ್ನು ತ್ವರಿತಗತಿಯಲ್ಲಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ.